ಹಾಂ, ನಾನು ನಾನು ಎಸ್ ಸರ್, ಗೊಂದಲ ಏನೂ ಇಲ್ಲ. ನಾವು ಹಿಂದೂಗಳೇ. ಶ್ರೀರಾಮಚಂದ್ರ ನನಗೂ ಆರಾಧ್ಯ ದೈವನೇ. ನನ್ನ ಎದೆ ಸೀಳಿದ್ರು ಶ್ರೀರಾಮ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ, ಶಿವಕುಮಾರ ಸ್ವಾಮೀಜಿಯವರಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಇದ್ದಾರೆ, ದೇವರಾಜ್ ಅರಸವರು ಇದ್ದಾರೆ. ಆದರೆ ನಮ್ಮನ್ನು BJPಯವರು ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರಲ್ಲ ಸರ್. ನನ್ನಂಥ ಯುವಕರಿಗೆ, ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ನಮ್ಮ ನೋವಾಗುತ್ತೆ ಸರ್. ನಾವು ಪ್ರೋ ಹಿಂದೂ, ಪ್ರೋ ಮುಸ್ಲಿಂ, ಪ್ರೋ ಕ್ರಿಶ್ಚಿಯನ್. ನಮ್ಮ ವಾದ ಏನು ಗೊತ್ತಾ? ನಾವೆಲ್ಲರೂ ಅಣ್ಣ ತಮ್ಮಂದ್ರು ಸರ್, ಜೊತೆಯಲ್ಲಿ ಬೆಳೆದಿರ್ತೀವಿ. ಈಗ ನಮ್ಮೂರಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಜೊತೆ ಆದರು ಸರ್. ಈ ರಾಜಕಾರಣಿಗಳು ಅವ್ರು ಎಲೆಕ್ಷನ್ ಬಂದಾಗ ಬಾಯಿ ಬಿಚ್ತಾರೆ ವಿನಃ ಸರ್, ಅವ್ರವ್ರ ಫ್ಯಾಮಿಲಿ ಹೆಂಡತಿ ಮಕ್ಕಳೇ ದೊಡ್ಡದಾಗಿರುತ್ತೆ ಸರ್. ನಾನು ರಾಜಕಾರಣಿ ಅನ್ನೋದು ಮರೆತು ಮಾತಾಡ್ತೀನಿ. ಒಂದು ಗಲಭೆ ಆಗುತ್ತೆ, ರಾಜಕಾರಣಿಗಳು ಬಂದು ಒಂದು ಗಲಾಟೆ ಆದರೆ ಮುಂದೆ ನಿಂತ್ಕೊಂಡು ಬಿಲ್ಡಪ್ಗಳು ತಗೊಂಡು ಒಂದಿನಕ್ಕೆ ಹೊರಟೋಗ್ತಾರೆ. ಇವ್ರ ಭಾಷಣಗಳಿಂದ ಯಾರಾದರೂ ಎಕ್ಸೈಟ್ ಆಗಿ ಒಡೆದಾಡಿಕೊಂಡು ಜೀವ ಹೋದರೆ ಅವ್ರ ಅಪ್ಪ ಅಮ್ಮ ಅವ್ರ ಹೆಂಡತಿ ಮಕ್ಕಳಿಗೆ ಏನಾಗ್ತಾರೆ ಸರ್? ಚಾನಲಲ್ಲೂ ಪೇಪರಲ್ಲೂ ಒಂದಿನ ಕವರೇಜ್ ಸಿಗುತ್ತೆ, ನಾವು ಅಯ್ಯೋ ಅಂತೀವಿ, ಹಿಂಗಾಗಬಾರ್ದು ಅಂತೀವಿ. ನಾನು ಹೇಳ್ತಿರೋದು ಯಂಗ್ಸ್ಟರ್ಸ್ಗೆ, ಶಿವಮೊಗ್ಗದ ಎಲ್ಲ ಯುವಕರಿಗೆ ಕೈ ಮುಗಿದು ಬೇಡ್ತೀನಿ, ನೋಡಿ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮ್ಲಿ, ಅಪ್ಪ ಅಮ್ಮ ದೊಡ್ಡವರು, ನಮ್ಮ ರಾಜಕಾರಣಿಗಳಿಂದ ದಯವಿಟ್ಟು ಬರಬೇಡಿ. ಒಬ್ಬ ಲೀಡರ್ ನಿಮ್ಗೆ ಇಷ್ಟ ಆದ್ನ ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕಿರಿ, ಇನ್ನೂ ಇಷ್ಟ ಆದರೆ 4 ವೋಟ್ ಹಾಕಿಸಿ. ದಯವಿಟ್ಟು ಯಾವ ಉದ್ವೇಗ ಬೇಡ. ನಾಳೆ ನಿನಗೆ ಹೆಚ್ಚು ಕಡಿಮೆ ಆಗಿ ICU ಬಿದ್ದರೆ ಆಚೆ ನಿನ್ನ ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಇರ್ತಾರೆ, ನೀನು ನಂಬಿರೋ ಲೀಡ್ರ್ ಇರಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಕೋಮು ಗಲಭೆಗೆ ಯಾರೂ ಹೋಗಬೇಡಿ. ನಾನೆಲ್ಲ ನನ್ನ ಹಿಂದೂ ಧರ್ಮದ, ಮುಸ್ಲಿಂ ಧರ್ಮದ, ಕ್ರಿಶ್ಚಿಯನ್ ಧರ್ಮದ ಯುವಕರನ್ನ ಈ ರಾಜ್ಯದ ಜವಾಬ್ದಾರಿಯುತ ಯುವಕನಾಗಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕೆಂದರೆ ನಾಳೆ ಸಮಸ್ಯೆ ಆದರೆ ಕಷ್ಟ ಕಂಡ್ರು ಫೇಸ್ ಮಾಡೋದು. 20, 25, 30 ವರ್ಷಕ್ಕೆ ಒಂದು ಕೇಸ್ ಬಿದ್ದರೆ ಆ ಮೂಮೆಂಟಲ್ಲಿ ಹೇಳ್ಬೋದು ಏನು ಕೇಸ್ ಬಿದ್ದರೆ ಬೀಳಲಿ ಅಂತ. ನಾನು 5 ವರ್ಷದಿಂದ ಒಂದು ರಾಜಕಾರಣಿಯ ಸಪೋರ್ಟ್ಗೆ ಹೋಗಿ 22 ಕೇಸ್ ಹಾಕ್ಸ್ಕೊಂಡು ಕೋರ್ಟ್ಗೆ ಓಡಾಡಿ 5 ವರ್ಷ, ಅದರಿಂದ ಫ್ಯಾಮ್ಲಿ ಎಷ್ಟು ಡಿಸ್ಟರ್ಬ್ ಆಗುತ್ತೆ, ಪರ್ಸ್ನಲ್ ಲೈಫ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ನನಗೆ ಗೊತ್ತು. ನಾಳೆ ನಿಮಗೆ ಕೇಸ್ ಬಿದ್ದಾಗ ಏನು ಕೇಸ್ ಬಿದ್ದರೆ ಏನಾಗುತ್ತೆ ಅಂತ ಆ ಮೂಮೆಂಟಲ್ಲಿ ಹೇಳ್ಬೋದು. ಆದರೆ ವಾರಕ್ಕೆ 1-2 ಇಯರಿಂಗಿಗೆ ಕೋರ್ಟ್ಗೆ ಹೋಗಿ ಸ್ಟೇಷನ್ಗೆ ಹೋದಾಗ ನೋವು ಗೊತ್ತಾಗುತ್ತೆ, ಯಾಕಾದರೂ ಅವತ್ತು ಆ ಗಲಾಟೆಗೆ ಹೋದ್ನೋ ಅಂತ. ಬೇಡ್ರಪ್ಪ, ದಯವಿಟ್ಟು ಜೀವನ ಕಟ್ಕೊಳ್ಳಿ, ಸಂಪಾದಿಸಿ, ಒಂದು 4 ಕಾಸು ಎತ್ತಿಡಿ. ಫ್ರೀ ಇದ್ದಾಗ ಹೋರಾಟಕ್ಕೆ ಹೋಗೋದಕ್ಕಿಂತ ಅಪ್ಪ ಅಮ್ಮಗೊಂದು ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಹೋಗಿ ಒಂದು ಹೆಲ್ತ್ ಚೆಕಪ್ ಮಾಡಿಸ್ರು. ಇದೇ ಫೈನಲ್, ಇದೇ ಅಲ್ಟಿಮೇಟ್. ಇಲ್ಲ ಸರ್, ಅದು ತಡ ಅನ್ನೋದಕ್ಕಿಂತ ಏನಾಗ್ತಿದೆ ಸರ್, ನಿಮಗೆ ದಯವಿಟ್ಟು ಇತಿಹಾಸ ತೆಗೆದು ನೋಡಿ. ರಾಮ ಮಂದಿರನ ಫಸ್ಟ್ ಓಪನ್ ಮಾಡಿಸಿದ್ದೆ ನಮ್ಮ ರಾಜೀವ್ ಗಾಂಧಿಯವರು. ದಯವಿಟ್ಟು ಇತಿಹಾಸ ತೆಗೆದು ನೋಡಿ. ಯಾವತ್ತೂ ರಾಮ ಮಂದಿರದ ವಿರೋಧಿ ಅಂತೇಳಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 22ನೇ ತಾರೀಕು ಆದಮೇಲೆ ಹೋಗ್ತೀನಿ ಅಂತೇಳಿದ್ದಾರೆ. ನಾನು ವೈಯಕ್ತಿಕವಾಗಿ ನಾನು ಅಯೋಧ್ಯೆಗೆ ಹೋಗ್ತೀನಿ, ರಾಮನ ಪೂಜೆ ಮಾಡ್ತೀನಿ ಸರ್. ನಾನು ದೇವ್ರ ಭಕ್ತ ಸರ್, ಇಲ್ಲ ದೈವ ಬಲ ಇಲ್ದೇನೆ ನಾವು ಇಷ್ಟು ದೂರ ಬರ್ತೀವ? ನನಗೆ ಶ್ರೀರಾಮ ಆರಾಧ್ಯ ದೈವ. ನಾನು ಶ್ರೀರಾಮನನ್ನು ಪೂಜಿಸ್ತೀನಿ, ಗೌರವಿಸ್ತೀನಿ, ಆರಾಧಿಸ್ತೀನಿ. ಅಟ್ ದ ಸೇಮ್ ಟೈಮ್ ಅಲ್ಲಾ ಯೇಸುನ ಗೌರವಿಸ್ತೀನಿ. ಈ ಸಿದ್ಧಾಂತ ಬೇಕು ಅಂತ ನಾನು ಕೇಳ್ತಾ ಇರೋದು. ನಮ್ಮ ಧರ್ಮವನ್ನು ಹೊಗಳೋ ನೆಪದಲ್ಲಿ ಬೇರೆ ಧರ್ಮನ ತೆಗಳೋದು ಬೇಡ ಅನ್ನೋದು. ಸರ್, BJPಯವ್ರಿಗೆ ನಮ್ಮ ನಾಯಕರನ್ನ ಬೈತಿದ್ದಾರೆ. ಅವ್ರ ಲೀಡ್ರನ್ನ ಬೈದಾಗ ಅವ್ರ ಕೋಪ ಬರೋದಾದರೆ, ನಮ್ಮ ಲೀಡ್ರನ್ನ ಬೈದರೆ ನಮಗೆ ಕೋಪ ಬರಲ್ವಾ? ನೀವು ಮಾತಾಡೋದು ನಿಲ್ಲಿಸ್ರಪ್ಪ, ನಾವು ಮಾತಾಡೋದು ನಿಲ್ಲಿಸ್ತೀವಿ. ನೀವು 1 ಕಲ್ಲು ಹಾಕಿದ್ರೆ ನಾವು 4 ಕಲ್ಲು ಹಾಕ್ತೀವಿ.